ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಂದಿವತ್ತು ಮಿನಿ ಲಾಗ್ ಡೇ 7. ಸೊ ಹೇಗೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಯಾರು ಹೋಗಿ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪೇಜ್ನ ಫಾಲೋ ಮಾಡಿ. 3:30 ಆಗಿತ್ತು. ಸೊ ಎದ್ದು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಶಾವಿಗೆ ಎಲ್ಲ ಉರಿಯೋಕ್ಕೆ ಹಾಕ್ಕೊಂಡು, ಮತ್ತು ಇವಾಗ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಚ್ಕೊಂಡು, ಮತ್ತು ಶಾವಿಗೆನ ಕೆಂಪಾಳ ಫ್ರೈ ಮಾಡ್ಕೊಂಡು ಚೆನ್ನಾಗಿ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಂಡು, ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಟು, ಏನೋ ಒಂಥರ ನಮ್ಮ ಮನೇಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಟೈಮ್ ಎಲ್ಲರೂ ಟ್ರೈ ಮಾಡ್ಕೊಂಡು ಒಳ್ಳೆ ರೀಸೆಂಟಾಗಿ ತರಕಾರಿ ಎಲ್ಲ ಹಾಕಿ ಮಾಡಿದೆ. ಇಷ್ಟ ಆಗುತ್ತೆ. ನಾರ್ಮಲ್ ಉಪ್ಪಿಟ್ಟು ತಿಂದಿಲ್ದವ್ರಿಗೆ ಶಾವಿಗೆ ಎಲ್ಲ ಪಲಾವ್ ಮಾಡಿದೆ, ಅದಕ್ಕೋಸ್ಕರ ಚೆನ್ನಾಗಿ ಬರೀ ಬಟಾಣಿ ಹಾಕಿ ನಾನು ಇವಾಗ ಕರಿಬೇವಿನ ಸೊಪ್ಪೆಲ್ಲ ಒಗ್ಗರಣೆಗೆ ಹಾಕಿ, ಬಟ್ ಬೇಗನೂ ಆಗುತ್ತೆ. ಕರಿಬೇವಿನ ಸೊಪ್ಪು ಹಾಕಿದ್ರೆ ಏನಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಒಗ್ಗರಣೆ ಕೊಟ್ಟು ನೀರು ಕುದ್ದಿದ ಮೇಲೆ ಆಮೇಲೆ ಬಂದ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಹೋದೆ. ಸೊ ಇವಾಗ ಕಸ ಗುಡಿಸ್ಬಿಟ್ಟು ಬೇಗ ಕಸ ಗುಡಿಸಿ ನೆಲ ಸೀಟಿ ಪೂಜೆ ಎಲ್ಲ ಮಾಡಿ, ಪೂಜೆ ಎಲ್ಲ ಮುಗಿಸಿ ನಾನಿವಾಗ ಪ್ರಸಾದಕ್ಕೆ ಪೊಂಗಲ್ಗೆಲ್ಲ ಇದನ್ನು ಕೊಡಬೇಕಾಗಿತ್ತು. ಅಕ್ಕಿ, ಬೆಲ್ಲ, ತುಪ್ಪ, ಏಲಕ್ಕಿ ಕಾಯಿ ಇವೆಲ್ಲ ಕೊಡಬೇಕಾಗಿತ್ತು. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಬ್ಯಾಗ್ ಇಟ್ಕೊಂಡು ನಾನು ಹೋಗಿದ್ದೆ ದೇವಸ್ಥಾನಕ್ಕೆ. ಸೌಗಿನ ದೇವಸ್ಥಾನದಿಂದ ಬಂದು ಹಾಕಿ ಫೈನಲ್ ಈ ಥರ ಆಯಿತು.